ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 9ನೇ ತರಗತಿ ಹಿಂದಿಯಲ್ಲಿ ಕಲಿಕಾ ಫಲ 13ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಹಿಂದಿ, SS ಮತ್ತು ಸೈನ್ಸ್ನ ವಿಡಿಯೋಗಳು ಸಿಗ್ತವೆ. ನಿಮ್ಮ 9ನೇ ತರಗತಿಯ ಬೋರ್ಡ್ನಲ್ಲಿ ಬಿಟ್ಟಿರ್ತಕ್ಕಂಥ ಮೌಲ್ಯಾಂಕನ ಪರೀಕ್ಷೆ ಮಾಡೆಲ್ ಕ್ವಶನ್ ಪೇಪರ್ ಎಲ್ಲ ಕೀ ಆನ್ಸರ್ಸನ್ನು ಆಲ್ರೆಡಿ ಅಪ್ಲೋಡನ್ನು ಮಾಡಿದ್ದೀನಿ. ಅವುಗಳ ಲಿಂಕನ್ನು ಸಹಿತ ಇದ್ದಾವೆ. ದಯಮಾಡಿ ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯದಿರಿ. सीखने के प्रतिफल 13. ಸೊ ಏನಿದೆ सीखने के प्रतिफलದಲ್ಲಿ ಅಂತಂದರೆ पत्र लेखन, निबंध लेखन, रचनाओं को लिखित रूप से प्रस्तुत करते हैं ಅಂತಕ್ಕಂಥದ್ದಿದೆ. गतिविधि 1 ಚಟುವಟಿಕೆ 1 ಪತ್ರ ಲೇಖನ लिखते समय इन विषयों पर ध्यान दे. ಪತ್ರಗಳನ್ನು ಬರೆಯುವಾಗ ಯಾವ ಪತ್ರದ ಪ್ರಕಾರ ಇದೆ, ಯಾವ ಸಂಬೋಧನ ಬಳಸಬೇಕು, ಅಭಿವೇದನ ಏನಿರಬೇಕು, ಅಭಿವಾದನ ಏನಿರಬೇಕು ಅನ್ನೋದನ್ನು ಕೇಳಿದರೆ ಇದನ್ನೆಲ್ಲ ನೀವೇನು ಮಾಡಬೇಕಪ್ಪ ಅಂದರೆ ಗಮನಿಸ್ಕೊಳ್ಬೇಕು. ಇದರ ಆಧಾರದ ಮೇಲೆ ಕೆಳಗಡೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. सही संबोधन को प्रयोग कीजिए. पिताजी को पत्र लिखते समय प्रयोग किए जाने वाला संबोधन शब्द पूजनीय पिताजी. माताजी को पत्र लिखते समय प्रयोग किए जाने वाला संबोधन शब्द पूजनीय माताजी. चाची जी को पत्र लिखते समय प्रयोग किए जाने वाला संबोधन शब्द पूजनीय चाची जी. छोटी बहन को पत्र लिखते समय प्रयोग किए जाने वाला संबोधन शब्द प्रिया. सहेली या मित्र को पत्र लिखते समय प्रयोग किए जाने वाले संबोधन शब्द प्रिय मित्र, प्रिय सहेली. दादाजी को पत्र लिखते समय प्रयोग किए जाने वाले संबोधन शब्द आदरणीय. ताऊ जी को पत्र लिखते समय प्रयोग किए जाने वाले संबोधन शब्द आदरणीय. ससुर को पत्र लिखते समय प्रयोग किए जाने वाले संबोधन शब्द आदरणीय. छोटे भाई को पत्र लिखते समय प्रयोग किए जाने वाले संबोधन शब्द प्रिय. नानी को पत्र लिखते समय प्रयोग किए जाने वाला संबोधन शब्द पूजनीय. नेक्स्ट गतिविधि 2 ಚಟುವಟಿಕೆ 2 ನಿಮ್ನಲಿಖಿತ ಪತ್ರ ಲೇಖನ ಕೋ ಲಿಖಿಯೇ. ಕೆಳಗಡೆ ಪತ್ರದ ಭಾಗ ಕೊಟ್ಟಿದ್ದಾರೆ. ಇವೆಲ್ಲ ಭಾಗಗಳು ಏನಾಗಿದ್ದಾವಪ್ಪ ಅಂದ್ರೆ ಮೇಲೆ ಕೆಳಗೆ ಇದ್ದಾವೆ. ಅವುಗಳನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕು. ಸೊ ಜೋಡಿಸಿದ ನಂತರ ಉತ್ತರ ಹೇಗಾಗ್ತದ ಅಂತಂದ ಇಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಫಸ್ಟ್ ದಿನಾಂಕ ಮತ್ತೆ ಸ್ಥಾನ ಬರಿಬೇಕು. ಸ್ಥಾನ ಮತ್ತೆ ದಿನಾಂಕವನ್ನು ಬರೆದ ನಂತರ ಏನಾಗ್ತದೆ, ಈ ಕಡೆ ಪ್ರೇಷಕ್ ಬರ್ತದ जगदीश, 9वीं कक्षा, माध्यमिक विद्यालय टी नरसीपुर, मैसूರು ಜಿಲ್ಲಾ. प्रेषक आದ ನಂತರ ಬರೀತಕ್ಕಂಥದ್ದು सेवा में. प्रधानाध्यापक एस, माध्यमिक विद्यालय टी नरसीपुर, मैसूರು ಜಿಲ್ಲಾ. नेक्स्ट ಬರೀತಕ್ಕಂಥದ್ದು ಮಾನ್ಯವರತ್ವ ಮಹೋದಯ ಬರಬೇಕು. ವಿಷಯ छुट्टी के लिए प्रार्थना पत्र. ಆಮೇಲೆ ಈ ಪತ್ರದ ಕಲೆಯವರನ್ನು ನೀವೇನು ಮಾಡಬೇಕು, ಬರೆದು ಇಲ್ಲಿ ಧನ್ಯವಾದ आपका आज्ञाकारी छात्र जगदीश ಅಂತ ಬರೆದ್ರೆ ಈ ಪತ್ರ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಕ್ರಮದಲ್ಲಿ ಜೋಡಿಸಿದಂಗೆ ಆಗ್ತದ. ಇದನ್ನೇ ನೀವೇನು ಮಾಡಬೇಕಿತ್ತು, ಈ ಪೇಜಲ್ಲಿ ಅದನ್ನು ಬರಿಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ ನಿಮ್ನಲಿಖಿತ ಪತ್ರ ಲೇಖನ ಕೋ ಅನುಕ್ರಮ ಮೇ ಲಿಖಿಯೇ. ಇಲ್ಲಿ ಇನ್ನೊಂದು ಖಾಸಗಿ ಪತ್ರ ಇದೆ, ವೈಯಕ್ತಿಕ ಪತ್ರ ಇದೆ. ಇದನ್ನು ಕೂಡ ನಿಮ್ಗೆ ಏನು ಮಾಡಿದ್ದಾರೆ, ಅನುಕ್ರಮವಾಗಿ ಜೋಡಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ಈ ಪತ್ರದಲ್ಲಿ ಏನು ಬರ್ತದೆ ಅಂದ್ರೆ ದಿನಾಂಕ ಬರ್ತದೆ. ಆಮೇಲೆ ಪೂಜ್ಯ ಪಿತಾಜಿ ಸಾದರ ಪ್ರಣಾಮ ಬರ್ತದೆ. ನೆಕ್ಸ್ಟ್ ಪತ್ರದ ಒಡಲು ಕಲೆಯವರಂತೀವಿ. ಈ ಕಡೆ ಲಾಸ್ಟ್ ಆಪ್ಕಾ ಪ್ರಿಯ ಪುತ್ರ ಪ್ರಜ್ವಲಾರ್, ಈ ಕಡೆ ಸೇವಾ ಮೇ ಬರ್ತದ. ಆಮೇಲೆ ಈ ಕಡೆ ಪ್ರೇಷಕ್ ಅಂತಕ್ಕಂಥದ್ದು ಬರ್ತದ. ಇಷ್ಟು ಬರೆದ್ರೆ ಈ ಪತ್ರವನ್ನು ಸಹಿತ ಸರಿಯಾದ ಕ್ರಮದಲ್ಲಿ ಜೋಡಿಸಿದಂಗಾಯಿತು. ಅದನ್ನೇ ನೀಟಾಗಿ ಏನು ಮಾಡಬೇಕು, ಈ ಪೇಜಲ್ಲಿ ನೀವು ಬರೆದ ತೆಗೀರಿ. ಮುಂದೆ ಇಸ್ ಪತ್ರಕ್ಕೋ ಧ್ಯಾನ್ ಸೆ ಪಡಿಯೇ. ಈ ಪತ್ರವನ್ನು ಓದಬೇಕು. ಈ ಕಡೆ ದಿನಾಂಕ ಇದೆ, ಪೂಜ್ಯ ಮಾತಾಜಿ ಸಾದರ ಪ್ರಣಾಮ. ಪತ್ರದ ಕಲೆಯವರಲ್ಲಿ 2 ಪ್ಯಾರಾಗ್ರಾಫ್ ಇದಾವೆ. ಓಕೆನಾ. ಆಪ್ಕಾ ಪುತ್ರ ಪ್ರಕಾಶ್ ಇದೆ, ಸೇವಾ ಮೇ ಇದೆ, ಪ್ರೇಷಕ್ ಇದೆ. ಇನ್ನು ಏನು ಬರಿ ಅಂತ ಕೇಳಿದಾರೆ ನೋಡಿ. अपने आप को संजना संजय मानते हुए मैसूर की यात्रा के अनुभव को बताते हुए अपनी माताजी के नाम पत्र लिखिए. ನೀವು ಸಂಜನಾ ಅಥವಾ ಸಂಜಯ ಅಂತ ತಿಳಿದುಕೊಂಡು ಮೈಸೂರಿನ ಪ್ರವಾಸದ ಕುರಿತು ನಿಮ್ಮ ತಾಯಿಯವರಿಗೆ ನಿಮ್ಮ ಅನುಭವಗಳನ್ನು ಬರೀರಿ ಅಂತ ಸೇಮ್ ಪ್ಯಾಟರ್ನ್ ಅಲ್ಲಿ ಕೇಳಿದಾರೆ. ಇಲ್ಲಿ ಏನೇನೋ ಚೇಂಜ್ ಮಾಡುವಂಗಿಲ್ಲ. ಡೇಟ್ ಒಂದು ಚೇಂಜ್ ಮಾಡ್ರಿ. ನೆಕ್ಸ್ಟ್ ಅಲ್ಲಿ ಏನು ಕೇಳಿದ್ದಾರೆ, ಸಂಜಯ್ ಅಥವಾ ಸಂಜನ್. ಹುಡುಗ ಇದ್ರೆ ಸಂಜಯ್, ಹುಡುಗಿ ಇದ್ರೆ ಸಂಜನಾ. ಸೇಮ್ ಸೇವಾ ಮೇ ಬರೆದು ಇಲ್ಲಷ್ಟು ಚೇಂಜ್ ಮಾಡಬೇಕಿತ್ತು. ಅದನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಸೊ ಡೇಟು ನಾನು ಅದೇ ಡೇಟ್ ಹಾಕಿದ್ದೀನಿ. ಪೂಜ್ಯ ಮಾತಾಜಿ ಸಾದರ ಪ್ರಣಾಮ್ ಡಿಕ್ಟು 2 ಪ್ಯಾರಾಗ್ರಾಫ್ ಬರೀರಿ. ಇಲ್ಲಿ ಮಾತ್ರ ಹುಡುಗ ಇದ್ರೆ ಸಂಜಯ್, ಹುಡುಗಿ ಇದ್ರೆ ಸಂಜನಾ. ಸೊ ನಿಮ್ಮ ತಾಯಿ ಹೆಸರನ್ನ ಬರಿಬೋದು, ನಿಮ್ಮ ಊರ ಹೆಸರು ಬರಿಬೋದು. ಇಲ್ಲಿ ನಿಮ್ಮ ಹೆಸರು ಏನು ಬರಬೇಕು, ಬಾಯ್ಸ್ ಇದ್ರೆ ಸಂಜಯ್, ಗರ್ಲ್ಸ್ ಇದ್ರೆ ಸಂಜನಾ ಅಂತ ಬರೆದ್ರೆ ಈ ಪತ್ರದ ಉತ್ತರ ಸಹಿತ ಕರೆಕ್ಟ್ ಆಗ್ತದೆ. ಅದನ್ನು ಇಲ್ಲಿ ನೀವೇನು ಮಾಡಬೇಕಿತ್ತಪ್ಪ ಅಂದರೆ ಬರಿಬೇಕು. ಇನ್ನು
निम्नलिखित प्रश्नों के उत्तर लिखकर अंत में सभी उत्तरों को इकट्ठा करके लिखिए. ಪ್ರತಿ ಪ್ರಶ್ನೆಯ ಉತ್ತರವನ್ನು ಬರೆದು ಎಲ್ಲಾ ಉತ್ತರಗಳನ್ನು ನೀವೇನು ಮಾಡಬೇಕು, ಒಂದೇ ಕಡೆಗೆ ಬರಿಬೇಕು. ಮೊದಲು ಪ್ರಶ್ನೆ ಉತ್ತರವನ್ನು ನೋಡುವ. पर्यावरण का अर्थ क्या है ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಎಲ್ರಿಗೂ ಗೊತ್ತಿದೆ, परि जो हमारे चारों ओर है, आवरण जो हमारे चारों ओर से घेरे हुए है. अर्थात पर्यावरण का शाब्दिक अर्थ है चारों ओर से घेरे हुए. पर्यावरण उन सभी भौतिक, रासायनिक एवं जैविक कारकों की समाष्टिगत एक इकाई है जो किसी जीवधारी अथवा पारितंत्रीय आबादी को प्रभावित करते हैं तथा उनके रूप, जीवन और जीवित को तय करते हैं. ಎರಡನೇ ಪ್ರಶ್ನೆ, प्रदूषण कितने प्रकार के होते हैं ಅಂತ ಕೇಳಿದ್ದಾರೆ. ಇಲ್ಲಿ प्रदूषण 4 प्रमुख प्रकार के होते हैं, जैसे जल प्रदूषण, वायु प्रदूषण, ध्वनि प्रदूषण, मिट्टी प्रदूषण. नेक्स्ट क्वेश्चन ಕೇಳಿದ್ದಾರೆ, वायु प्रदूषण कैसे होता है. ನೋಡಿ, वायु प्रदूषण ಅಂದ್ರೆ ಏನು ಬರ್ತೀರಿ, वातावरण में वायु को प्रदूषित करना वायु प्रदूषण कहलाता है. जहरीली गैस एवं धुआं हवा में मिल जाती है और वायु प्रदूषण को जन्म देती है. कार्बन मोनोऑक्साइड और सल्फर डाइऑक्साइड जैसी विभिन्न गैस सांस लेने के लिए अत्यधिक जहरीली होती है ಅನ್ನೋದನ್ನ ಬರೀರಿ. ಇನ್ನು ನೆಕ್ಸ್ಟ್, जल प्रदूषण कैसा होता है ಅಂತ ಕೇಳಿದರೆ. ಸೊ जल प्रदूषण ಬಗ್ಗೆ ಏನು ಬರೀತೀರಂದ್ರೆ, जल में अशुद्धता, अपशिष्ट, विषाक्त पदार्थ आदि का निर्वहन जल प्रदूषण कहलाता है. लोग जल निकायों में कचरा, प्लास्टिक आदि फेंकते हैं. परिणाम स्वरूप पानी उपयोग के लिए हानिकारक हो जाता है. इನ್ನು नेक्स्ट, ध्वनि प्रदूषण कैसे होता है ಅಂತ ಕೇಳಿದರೆ. ಸೊ ಧ್ವನಿ प्रदूषण ಬಗ್ಗೆ ಬರೀಬೇಕು. ध्वनि प्रदूषण किसी भी प्रकार के अनुपयोगी ध्वनियों को कहते हैं जिससे मानव और जीव जंतुओं को परेशानी होती है. इसमें यातायात के दौरान उत्पन्न होने वाला शोर मुख्य कारण है. जनसंख्या और विकास के साथ ही यातायात और वाहनों की संख्या में भी वृद्धि होती, जिसके कारण यातायात के दौरान होने वाला ध्वनि प्रदूषण भी बढ़ने लगता है. अत्यधिक शोर से सुनने की शक्ति भी चले जाने का खतरा होता है. इन्हें नेक्स्ट ಏನು ಕೇಳಿದ್ದಾರೆ ಅಂದ್ರೆ, ಆರನೇ ಪ್ರಶ್ನೆ, ಮಿಟ್ಟಿ ಪ್ರದೂಷಣ कैसे होता है. ನೋಡಿ, ಮಿಟ್ಟಿ ಪ್ರದೂಷಣ ಬಗ್ಗೆ ಏನು ಬರೀತೀರಿ, ಅದನ್ನ ಮೃದಾ ಪ್ರದೂಷಣ, ಭೂಮಿ ಪ್ರದೂಷಣ ಅಂತಾನೂ ಕೂಡ ಕರೀತಾರೆ. ಸಾಯಿಲ್ ಅಂತಂದ अर्थ इंग्लिश ನಲ್ಲಿ. अपशिष्ट और अजैव निम्नकरणीय सामग्री को मिट्टी में जमा करने से मिट्टी या भूमि या मृदा प्रदूषण होता है. अजैव निम्नीकरणीय कचरा मिट्टी को अनुपजाऊ बना देता है. मिट्टी में जहरीले पदार्थ की उच्च सांद्रता इसे पौधा और मनुष्य दोनों के लिए अपर्याप्त बनाती है. इन लास्ट ಏನು ಕೇಳಿದ್ದಾರೆ ಅಂದ್ರೆ, प्रदूषण से बचने के उपाय क्या क्या होते हैं. ನೋಡಿ, ಇಲ್ಲಿ ಮುಖ್ಯವಾಗಿ ನಾನು पॉइंट्स बर्दिದ್ದೀನಿ. साइकिल को प्राथमिकता दे. प्लास्टिक का अधिक उपयोग करने के बजाय बायोडिग्रेडेबल का उत्पादन करें. अशुद्ध और जहरीली रसायनों को जल निकायों में प्रवाहित करने से पहले उनका उपचार करें. अधिक से अधिक पेड़ लगाने के लिए लोगों में जागरूकता पैदा करें. नवीकरणीय संसाधनों का उपयोग करें और जीवाश्म ईंधन के उपयोग को सीमित करें. रासायनिक उर्वरकों के उपयोग को कम करके जैविक खेती को बढ़ावा दे ಅನ್ನೋದನ್ನ ಬರಿಬೇಕಿತ್ತು. ಇನ್ನು ಅವ್ರು ಏನು ಕೇಳಿದ್ದಾರೆ ಅಂದ್ರೆ, ಎಲ್ಲ ಇಕಟ್ಟ ಮಾಡಿ ಬರಿ ಅಂದಿದ್ದಾರೆ. ಸೊ ಇದೆಲ್ಲ ಆದ್ಮೇಲೆ ನೀವೇನು ಮಾಡಬೇಕು, पर्यावरणದ ಅರ್ಥ, ಓಕೆ, ಅದರ ಪ್ರಕಾರಗಳು, ಪ್ರದೂಷಣದ ಪ್ರಕಾರಗಳು ಒಂದೊಂದಾಗಿ ಬರಿಬೇಕು. ಜಲ ಪ್ರದೂಷಣ, ವಾಯು ಪ್ರದೂಷಣ, ಮಿಟ್ಟಿ ಪ್ರದೂಷಣ, ಓಕೆ, ಅವುಗಳನ್ನೆಲ್ಲ ತಾವು ಬರೆದು ಲಾಸ್ಟ್ಗೆ ಕ್ರಮಗಳನ್ನು ಅಂದ್ರೆ ಅವ್ರ ನಿಬಂಧ ಟೈಪ್ ಅದನ್ನು ಏನು ಮಾಡಬೇಕು, 7 ಪ್ರಶ್ನೆಗಳನ್ನು ಒಂದರ ಕೆಳಗಡೆ ಒಂದು ಬರೀತಾ ಪ್ಯಾರಾಗ್ರಾಫ್ ಮಾಡಿ ಹೋದ್ರೆ ಕಂಪ್ಲೀಟ್ ಆಗಿ ಈ ಪ್ರಶ್ನೆ ಉತ್ತರ ಆಗ್ತದ. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ವಿಡಿಯೋನ ಲೈಕ್, ಶೇರ್